ಇತಿಹಾಸದಲ್ಲಿ ಕೆಲ ಯುದ್ಧಗಳು ಭೂಮಿಗಾಗಿ ನಡೀತವೆ. ಆದರೆ ಕೆಲ ಯುದ್ಧಗಳು ಗೌರವಕ್ಕಾಗಿ, ಸಾಮ್ರಾಜ್ಯಕ್ಕಾಗಿ ಮತ್ತು ಯಾರು ಭಾರತವನ್ನು ಆಳಬೇಕು ಎಂಬ ನಿರ್ಣಯಕ್ಕಾಗಿ ನಡೆಯುತ್ತವೆ. ಉತ್ತರ ಭಾರತದ ಹೃದಯ ಭಾಗ ಕನ್ನೌಜ್, ಒಂದು ನಗರ. ಆದರೆ ಆ ನಗರಕ್ಕಾಗಿ 3 ಮಹಾಶಕ್ತಿಗಳು ತಮ್ಮ ಸಂಪೂರ್ಣ ಸಾಮ್ರಾಜ್ಯವನ್ನೇ ಪಣಕ್ಕಿಟ್ಟವು. ಇದು ಕೇವಲ ಯುದ್ಧವಲ್ಲ, ಇದು ತ್ರಿಕಕ್ಷ ಸಂಘರ್ಷ. ಮತ್ತು ಅದರ ಮಧ್ಯದಲ್ಲಿ ನಿಂತಿದ್ದವನು ರಾಷ್ಟ್ರಕೂಟ ವಂಶದ ಮಹಾರಾಜ ಧ್ರುವಧರವರ್ಷ. ದಕ್ಷಿಣದಲ್ಲಿ ರಾಷ್ಟ್ರಕೂಟರು, ಪಶ್ಚಿಮದಲ್ಲಿ ಪ್ರತಿಹಾರರು, ಪೂರ್ವದಲ್ಲಿ ಪಾಲರು. 3 ದಿಕ್ಕುಗಳಿಂದ 3 ಮಹಾ ಸಾಮ್ರಾಜ್ಯಗಳು ಒಂದೇ ಗುರಿಯತ್ತ ಚಲಿಸುತ್ತಿದ್ದವು, ಕನ್ನೌಜ್ ಸಿಂಹಾಸನ. ಆದರೆ ಈ ಯುದ್ಧದಲ್ಲಿ ಮೊದಲ ಹೆಜ್ಜೆ ಇಟ್ಟವನು ಉತ್ತರದ ರಾಜನಲ್ಲ, ದಕ್ಷಿಣದ ಯೋಧ ಧ್ರುವಧರವರ್ಷ. ಯದುವಂಶೀಯ ರಕ್ತ, ರಾಷ್ಟ್ರಕೂಟರ ಉಕ್ಕಿನ ಪರಂಪರೆ ಮತ್ತು ಚಕ್ರವರ್ತಿಯಾಗುವ ಅಚಲ ಸಂಕಲ್ಪ. ಪ್ರತಿಹಾರ ರಾಜ ವತ್ಸರಾಜ, ಉತ್ತರತರ ಭಾರತದ ಶಕ್ತಿಶಾಲಿ ಶಾಸಕ, ತನ್ನ ಶಕ್ತಿಯ ಮೇಲೆ ಅತಿಯಾದ ವಿಶ್ವಾಸ. ದಕ್ಷಿಣದ ರಾಜ ಉತ್ತರಕ್ಕೆ ಬರುವ ಧೈರ್ಯ ಮಾಡಲಾರ ಎಂಬ ಅಹಂಕಾರ. ಆದರೆ ಅಹಂಕಾರವೇ ಇತಿಹಾಸದಲ್ಲಿ ಅತಿ ದೊಡ್ಡ ಶತ್ರು. ಧ್ರುವಧರವರ್ಷ ತನ್ನ ಸೇನೆಯನ್ನು ನರ್ಮದೆಯ ದಡದವರೆಗೆ ತಂದು ನಿಲ್ಲಿಸಿದನು. ಅದು ಕೇವಲ ಸೇನೆಯ ಚಲನವಲನವಾಗಿರಲಿಲ್ಲ, ಅದು ಸವಾಲು. ಯುದ್ಧ ಆರಂಭವಾಯಿತು. ಪ್ರತಿಹಾರರ ಘರ್ಜನೆಗೆ ರಾಷ್ಟ್ರಕೂಟರ ಕತ್ತಿಗಳ ಉತ್ತರ ಬಂತು. ಅಶ್ವದಳ, ಗಜದಳ, ಪಾದಾತಿ ಎಲ್ಲವೂ ರಕ್ತದ ಮಳೆಯಲ್ಲಿ ಕರಗಿದವು. ಶಾಸನಗಳು ಹೇಳುತ್ತವೆ, ಧ್ರುವಧರವರ್ಷನು ವತ್ಸರಾಜನ ಗರ್ವವನ್ನು ಯುದ್ಧ ಭೂಮಿಯಲ್ಲೇ ಮುರಿದನು. ಸೇನೆ ಹಿಂಜರಿಯಿತು. ಉತ್ತರ ಭಾರತದ ರಾಜನೊಬ್ಬ ದಕ್ಷಿಣದ ಯೋಧನ ಮುಂದೆ ಪರಾಭವವನ್ನು ಒಪ್ಪಿಕೊಂಡನು. ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ. ಪೂರ್ವದಿಂದ ಮತ್ತೊಂದು ಶಕ್ತಿ ಎದ್ದು ಬಂತು, ಪಾಲವಂಶದ ರಾಜ ಧರ್ಮಪಾಲ. ಅವನು ಚಾಣಾಕ್ಷ. ಯುದ್ಧಕ್ಕಿಂತ ಮೊದಲು ರಾಜಕೀಯ. ಧ್ರುವಧರವರ್ಷ ಉತ್ತರವನ್ನು ಜಯಿಸಿದ ಕ್ಷಣದಲ್ಲೇ ಧರ್ಮಪಾಲ ಕನ್ನೌಜ್ನಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಲು ಮುಂದಾದ. ಇದು ಕೇವಲ ಕತ್ತಿಗಳ ಯುದ್ಧವಲ್ಲ, ಇದು ಬುದ್ಧಿಯ ಯುದ್ಧವೂ ಹೌದು. ಧ್ರುವಧರವರ್ಷ ಉತ್ತರ ಭಾರತದ ರಾಜರನ್ನು ಸೋಲಿಸಿದನು. ಆದರೆ ಉತ್ತರ ಭಾರತವನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳುವ ಆಸೆ ಅವನಿಗಿರಲಿಲ್ಲ. ಅವನು ಬಂದಿದ್ದು ಸಿಂಹಾಸನಕ್ಕಾಗಿ ಅಲ್ಲ, ಸಾಮ್ರಾಜ್ಯ ಶಕ್ತಿಯನ್ನು ತೋರಿಸಲು. ಅವನು ದಕ್ಷಿಣಕ್ಕೆ ಮರಳಿದನು. ಆದರೆ ಮರಳುವಾಗ ಒಂದು ಸಂದೇಶವನ್ನು ಇಡೀ ಭಾರತಕ್ಕೆ ಬಿಟ್ಟು ಹೋದನು. ಉತ್ತರವಾಗಲಿ ದಕ್ಷಿಣವಾಗಲಿ, ಭಾರತದ ರಾಜಕೀಯದಲ್ಲಿ ರಾಷ್ಟ್ರಕೂಟರನ್ನು ನಿರ್ಲಕ್ಷಿಸುವ ಹಕ್ಕು ಯಾರಿಗೂ ಇಲ್ಲ. ಇದಕ್ಕೇ ಕಾರಣ ಪ್ರತಿಹಾರರು ಮತ್ತೆ ಎದ್ದು ಬರಬೇಕಾಯಿತು. ಪಾಲರು ತಮ್ಮ ತಂತ್ರ ಬದಲಿಸಬೇಕಾಯಿತು. ಮತ್ತು ಕನ್ನೌಜ್ ಮುಂದಿನ ಹಲವು ದಶಕಗಳ ಕಾಲ ಯುದ್ಧಗಳ ಕೇಂದ್ರಬಿಂದು ಆಯಿತು. ತ್ರಿಕಕ್ಷ ಸಂಘರ್ಷ ಒಂದು ಯುದ್ಧವಲ್ಲ, ಅದು ಒಂದು ಯುಗ. ಧ್ರುವಧರವರ್ಷನ ಹೆಸರು ಬಹುಶಃ ಶಾಲಾ ಪಠ್ಯಪುಸ್ತಕಗಳಲ್ಲಿ ದೊಡ್ಡದಾಗಿ ಕಾಣಿಸದೇ ಇರಬಹುದು. ಆದರೆ ಅವನ ಕತ್ತಿಯ ಝಳವಿಲ್ಲದೆ ಉತ್ತರ ಭಾರತದ ಇತಿಹಾಸವೇ ಬೇರೆಯದೇ ಆಗುತ್ತಿತ್ತು. ಅವನು ಸಿಂಹಾಸನದ ಮೇಲೆ ಕೂತಿಲ್ಲ, ಆದರೆ ಸಿಂಹಾಸನ ಯಾರಿಗೆ ಸೇರಬೇಕು ಎಂಬುದನ್ನು ನಿರ್ಧರಿಸುವ ಶಕ್ತಿಯನ್ನು ತೋರಿಸಿದನು. ಇತಿಹಾಸದಲ್ಲಿ ಕೆಲವರು ಸಾಮ್ರಾಜ್ಯಗಳನ್ನು ನಿರ್ಮಿಸ್ತಾರೆ, ಇನ್ನೂ ಕೆಲವರು ಅವುಗಳ ಶಿಖರವನ್ನು ತಲುಪಿಸ್ತಾರೆ. ಆದರೆ ಶಿಖರದ ನಂತರ ಒಂದು ಮೌನವಾದ ಪ್ರಶ್ನೆ ಹುಟ್ಟುತ್ತದೆ, ಈ ಶಕ್ತಿ ಸದಾಕಾಲ ಉಳಿಯುತ್ತದೆಯೇ? ರಾಷ್ಟ್ರಕೂಟರ ಕಥೆಯಲ್ಲಿಯೂ ಕೂಡ ಅದೇ ಪ್ರಶ್ನೆ ಕೇಳಿಸಿಕೊಂಡಿತು. ಧ್ರುವಧರವರ್ಷ ಅವನು ರಾಷ್ಟ್ರಕೂಟರ ಶಕ್ತಿಯನ್ನು ಉತ್ತರ ಭಾರತದವರೆಗೂ ತಂದು ನಿಲ್ಲಿಸಿದ ಮಹಾರಾಜ. ಪ್ರತಿಹಾರರ ಅಹಂಕಾರವನ್ನು ಮುರಿದನು, ಪಾಲರ ರಾಜಕೀಯ ಆಟವನ್ನು ತಡೆದನು. ಕನ್ನೌಜ್ ಸಿಂಹಾಸನ ಅವನ ಕಾಲದಲ್ಲಿ ಇಡೀ ಭಾರತದ ಗಮನ ಕೇಂದ್ರವಾಯಿತು. ಅದು ರಾಷ್ಟ್ರಕೂಟರ ಶಿಖರ. ಆದರೆ ಶಿಖರ ತಲುಪಿದ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಅಪಾಯ ಎದುರಾಗುತ್ತದೆ. ಅದು ಹೊರಗಿನ ಶತ್ರು ಅಲ್ಲ, ಅದು ಒಳಗಿನ ದೌರ್ಬಲ್ಯ. ಧ್ರುವಧರವರ್ಷನ ನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯ ಒಂದೇ ಸಂಕಲ್ಪದಲ್ಲಿ ಉಳಿಯಲಿಲ್ಲ. ಒಂದು ಕಡೆ ಉತ್ತರ ಭಾರತದಲ್ಲಿ ನಿರಂತರ ಯುದ್ಧಗಳು. ಪ್ರತಿಹಾರರು ಮತ್ತೆ ಎದ್ದು ಬಂದರು, ಪಾಲರು ತಮ್ಮ ಪ್ರಭಾವ ವಿಸ್ತರಿಸಿದರು. ಮತ್ತೊಂದು ಕಡೆ ದಕ್ಷಿಣದಲ್ಲಿ ಸಾಮಂತರ ಅತಿಯಾದ ಶಕ್ತಿ. ಸಾಮ್ರಾಜ್ಯ ದೊಡ್ಡದಾದಷ್ಟು ಸಾಮಂತರ ನಿಷ್ಠೆ ದುರ್ಬಲವಾಯಿತು.
ಧ್ರುವಧರ ವರ್ಷನು ಸ್ವತಃ ಶಕ್ತಿಶಾಲಿ ಯೋಧನಾಗಿದ್ದನು, ಆದರೆ ಅವನ ನಂತರ ಬಂದ ಆಡಳಿತಕರು ಅವನಷ್ಟು ದೃಢರಾಗಿರಲಿಲ್ಲ. ಸಿಂಹಾಸನಕ್ಕಾಗಿ ಒಳಜಗಳ, ರಾಜಕೀಯ ವಿವಾಹಗಳ ಮೂಲಕ ಶಕ್ತಿ ಉಳಿಸಿಕೊಳ್ಳುವ ಪ್ರಯತ್ನ, ಇವು ಕತ್ತಿಯಂತೆ ತೀಕ್ಷ್ಣವಾಗಿರಲಿಲ್ಲ. ಇದೇ ಸಮಯದಲ್ಲಿ ಹೊಸ ಶಕ್ತಿಗಳು ನಿಧಾನವಾಗಿ ಬೆಳೆಯುತ್ತಿದ್ದವು. ದಕ್ಷಿಣದಲ್ಲಿ ಪಶ್ಚಿಮ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಒಮ್ಮೆ ರಾಷ್ಟ್ರಕೂಟರ ಅಧೀನದಲ್ಲಿದ್ದವರು ಈಗ ಅವರನ್ನೇ ಸವಾಲು ಮಾಡಲು ಸಿದ್ಧರಾಗಿದ್ದರು. ಇತಿಹಾಸದಲ್ಲಿ ಅಧೀನರು ಶಕ್ತಿಶಾಲಿಯಾಗಿದ್ದಾಗ ಸಾಮ್ರಾಜ್ಯಗಳ ಪತನ ಆರಂಭವಾಗ್ತದೆ. ಈಸವಿ 10ನೇ ಶತಮಾನ. ರಾಷ್ಟ್ರಕೂಟ ಸಾಮ್ರಾಜ್ಯ ಹೆಸರಿನಲ್ಲಿ ದೊಡ್ಡದು, ಆದರೆ ಒಳಗಿನಿಂದ ದುರ್ಬಲ. ಸಾಮಂತರು ಸ್ವತಂತ್ರರಾಗಲು ಪ್ರಯತ್ನಿಸಿದರು. ರಾಜಧಾನಿಯ ಹಿಡಿತ ಸಡಿಲವಾಯಿತು ಮತ್ತು ಅಂತಿಮವಾಗಿ ಈಸವಿ 973 ಪಶ್ಚಿಮ ಚಾಲುಕ್ಯರ ರಾಜ ಇಮ್ಮಡಿ ತೈಲಪ ರಾಷ್ಟ್ರಕೂಟರ ಅಂತಿಮ ರಾಜನನ್ನು ಸೋಲಿಸಿದನು. ಒಂದು ಯುಗ ಮುಕ್ತಾಯವಾಯಿತು. ರಾಷ್ಟ್ರಕೂಟರು ಒಂದು ದಿನದಲ್ಲಿ ಕುಸಿಯಲಿಲ್ಲ. ಅವರು ನಿಧಾನವಾಗಿ ತಮ್ಮ ಏಕತೆಯನ್ನು ಕಳೆದುಕೊಂಡರು. ರಾಷ್ಟ್ರಕೂಟರ ಅವನತಿ ಅವರ ಮಹತ್ವವನ್ನು ಕಡಿಮೆ ಮಾಡುವುದಿಲ್ಲ. ಅವರು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಒಂದೇ ರಾಜಕೀಯ ವೇದಿಕೆಗೆ ತಂದರು. ಖನ್ನೌಜ್ ಯುದ್ಧಗಳ ಮೂಲಕ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದರು. ಎಲ್ಲೋರದ ಕೈಲಾಸನಾಥ ದೇವಾಲಯದಂತೆ ಅವರ ಛಾಪು ಇಂದಿಗೂ ಶಾಶ್ವತ. ಧ್ರುವಧರ ವರ್ಷ ಸಿಂಹಾಸನವನ್ನು ಶಾಶ್ವತವಾಗಿ ಹಿಡಿದಿಲ್ಲ, ಆದರೆ ಸಿಂಹಾಸನ ಯಾರಿಗೆ ಕಂಪಿಸಬೇಕು ಎಂಬುದನ್ನು ನಿರ್ಧರಿಸಿದನು. ಅದು ಯೋಧನ ಅಸಲಿ ಗೆಲುವು. ಇತಿಹಾಸ ಹೇಳುವುದು ಒಂದೇ ಪಾಠ: ಶಕ್ತಿ ನಿರ್ಮಾಣವಾಗುವುದು ಕತ್ತಿಯಿಂದ, ಆದರೆ ಶಕ್ತಿ ಉಳಿಯುವುದು ಏಕತೆ, ದೃಢತೆ ಮತ್ತು ದೂರದೃಷ್ಟಿಯಿಂದ. ರಾಷ್ಟ್ರಕೂಟರು ಅದನ್ನು ತೋರಿಸಿದರು ಮತ್ತು ಅದನ್ನು ಕಳೆದುಕೊಂಡಾಗ ಇತಿಹಾಸ ಮುನ್ನಡೆಯಿತು. ಈ ರಾಷ್ಟ್ರಕೂಟರ ಕತೆ ಇಷ್ಟ ಆಗಿದ್ರೆ ನಮ್ಮ ಕನ್ನಡ ಸ್ಪರ್ಧಾ ಮಂಡಲ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಭೇಟಿಯಾಗೋಣ. ನಮಸ್ಕಾರ.